ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆಎಸ್ ಅಕಾಡೆಮಿ ವತಿಯಿಂದ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1 ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. 1453ರಲ್ಲಿ ಅಟೋಮನ್ ಟರ್ಕರು ಯಾವ ನಗರವನ್ನ ವಶಪಡಿಸಿಕೊಂಡ್ರು ಅಂತ ಇದೆ. ಉತ್ತರ ಕಾನ್ಸ್ಟಂಟಿನೋಪಲ್ ನಗರ. ಪ್ರಶ್ನೆ ಸಂಖ್ಯೆ 2, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಇದೆ. ವಾಸ್ಕೋ ಡ ಗಾಮಾ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 3, 1741ರಲ್ಲಿ ಡಚ್ಚರು ಯಾರ ಮೇಲೆ ಯುದ್ಧ ಸಾರಿದರು ಅಂತ ಇದೆ. ತಿರುವಾಂಕೂರಿನ ರಾಜನ ಮೇಲೆ ಇವರು ಏನ್ ಮಾಡ್ತಾರೆ ಅಂದ್ರೆ ಯುದ್ಧವನ್ನ ಸಾರ್ತಾರೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದರೆ ಉತ್ತರ ಪಾಂಡಿಚೇರಿ ಆಗುತ್ತೆ. ಪ್ರಶ್ನೆ ಸಂಖ್ಯೆ 5, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲಾ ನಡುವೆ ನಡೆದ ಕದನ ಯಾವುದು ಅಂತ ಕೇಳಿದರೆ ಉತ್ತರ ಪ್ಲಾಸಿ ಕದನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನ ಯಾರು ನೀಡಿದರು ಅಂದ್ರೆ ಶಾ ಆಲಂ ಸರಿಯಾದ ಉತ್ತರ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದದ್ದು ಯಾರು ಅಂದ್ರೆ ಅಧಿಕಾರಿ ಯಾರು ಅಂದ್ರೆ ರಾಬರ್ಟ್ ಕ್ಲೈವ್ ಸರಿಯಾದ ಉತ್ತರ. ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಪ್ರಶ್ನೆ ಸಂಖ್ಯೆ 8, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಾ ಇತ್ತು ಅಂತ ಕೇಳಿದ್ದಾರೆ. ಮಧ್ಯಕಾಲದ ಭಾರತ ಮತ್ತು ಯುರೋಪ್ ನಡುವೆ ಉತ್ತರ ಏನಾಗುತ್ತೆ ನೋಡಿ. ಏಷ್ಯಾದ ಸರಕುಗಳನ್ನ ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನ ಏನ್ ಮಾಡ್ತಿದ್ರು, ಯುರೋಪಿನ ದೇಶಗಳಲ್ಲಿ ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ರು. ಹೀಗೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ನಮ್ಮ ಭಾರತ ಮತ್ತು ಯುರೋಪಿನ ನಡುವೆ ನಡೀತಾ ಇತ್ತು. ಇಲ್ಲಿ ಏನಾಗ್ತಿತ್ತು ಅಂದ್ರೆ ಕಾನ್ಸ್ಟಂಟಿನ್ ಅಂತಕ್ಕಂತ ಒಂದು ಪ್ರದೇಶ ಇತ್ತು. ಇದನ್ನ ಕಾನ್ಸ್ಟಂಟಿನ್ ಅಂತ ತಿಳ್ಕೊಂಡ್ರೆ ಇದು ಇಂಡಿಯಾ, ಇದು ಯುರೋಪ್. ಇಲ್ಲಿ ಏನಾಗ್ತಿತ್ತು ಅಂದ್ರೆ ಅರಬ್ ವರ್ತಕರು ಏನ್ ಮಾಡ್ತಿದ್ರು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಬೆಲೆಬಾಳೋ ಸಾಂಬಾರು ಪದಾರ್ಥಗಳನ್ನ ಈ ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ಸಣ್ಣ ಪ್ರದೇಶದ ಮುಖಾಂತರ ರಸ್ತೆ ಮಾರ್ಗದ ಮೂಲಕ ಈ ಯುರೋಪಿಗೆ ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ರು. ಮುಂದೆ ಕಾನ್ಸ್ಟಂಟಿನೋಪಲ್ ಅಟೋಮನ್ ಟರ್ಕರ್ ಇದನ್ನ ವಶಪಡಿಸಿಕೊಂಡಾಗ ಯುರೋಪಿಯನ್ನರಿಗೆ ಏನಾಗುತ್ತೆ, ಇಲ್ಲಿಂದ ಸಾಂಬಾರು ಪದಾರ್ಥಗಳ ಸರಬರಾಜು ಕಡಿಮೆ ಆಗುತ್ತೆ, ಅಂದ್ರೆ ಲಭ್ಯವಾಗುವುದು ಕಡಿಮೆ ಆಗುತ್ತೆ. ಇದರಿಂದ ಅವರು ಅನಿವಾರ್ಯವಾಗಿ ಭಾರತಕ್ಕೆ ಏನ್ ಮಾಡ್ಬೇಕಾಯ್ತು, ಸಮುದ್ರ ಮಾರ್ಗವನ್ನು ಹುಡುಕಬೇಕಾಯ್ತು. ಇದು ಮುಂದೆ ಬರುತ್ತೆ, ಅಲ್ಲಿ ಹೇಳ್ತೀನಿ. ಪ್ರಶ್ನೆ ಸಂಖ್ಯೆ 9, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣಗಳೇನು ಅಂತ ಇದೆ. 1453ರಲ್ಲಿ ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ ಅಂದ್ರೆ ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ಇದರಿಂದ ಯುರೋಪಕ್ಕೆ ಹೋಗ್ತಕ್ಕಂತ ಭಾರತದ ವ್ಯಾಪಾರಿ ಸರಕುಗಳು ಕೊರತೆ ಉಂಟಾಯಿತು. ಇದು ಜಲಮಾರ್ಗ ಕಂಡುಹಿಡಿಯಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಯಿತು. ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಅಸ್ತಿತ್ವದಲ್ಲಿವೆ. ಭಾರತೀಯ ಮಸಾಲೆಗಳು ಅನೇಕ ರೀತಿಯ ಮಸಾಲೆ ಪದಾರ್ಥಗಳು, ಮೆಣಸು, ಏಲಕ್ಕಿ, ಶುಂಠಿ ಮತ್ತು ಇತರೆ ಮಸಾಲೆಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ಇದು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಏನಾಯಿತು, ಯುರೋಪಿಯನ್ನರಿಗೆ ಕಾರಣ ಇತ್ತು. ಅರಬ್ ವ್ಯಾಪಾರಿಗಳು ಏಷ್ಯಾದ ದೇಶಗಳಲ್ಲಿ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಪಡೆದರೆ ಇಟಲಿಯ ವ್ಯಾಪಾರಿಗಳು ಯುರೋಪಿನ ವ್ಯಾಪಾರದ ಮೇಲೆ ಏನ್ ಮಾಡ್ತಾರೆ, ತಮ್ಮ ಹಕ್ಕನ್ನ ಸಾಧಿಸ್ತಾರೆ. ಏಷ್ಯಾದ ಸರಕುಗಳು ಇಟಾಲಿಯನ್ ವ್ಯಾಪಾರಿಗಳಿಗೆ ಉತ್ತಮ ಲಾಭವನ್ನು ನೀಡಿತು. ಇಲ್ಲಿಂದ ತೆಗೆದುಕೊಂಡು ಹೋಗಿ ಯುರೋಪ್ನಲ್ಲಿ ಮಾರುವುದರಿಂದ ಇಟಲಿಯ ವ್ಯಾಪಾರಿಗಳಿಗೆ ಇದು ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇತ್ತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10 ನೋಡಿದ್ರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಯಾವ ಯಾವ ವ್ಯಾಪಾರಿಗಳು ಭಾರತಕ್ಕೆ ಬಂದರು ಯುರೋಪಿಯನ್ನರು ಅಂದ್ರೆ ನೀವು ಇದನ್ನ ಕೋಡ್ವರ್ಡ್ ಮುಖಾಂತರ ನೆನ್ಪಿಟ್ಕೊಳ್ಬಹುದು. PDEF. ಪಿ ಅಂದ್ರೆ ಪೋರ್ಚುಗೀಸರು, ಡಿ ಅಂದ್ರೆ ಡಚ್ಚರು, ಇ ಅಂದ್ರೆ ಇಂಗ್ಲಿಷರು, ಎಫ್ ಅಂದ್ರೆ ಫ್ರೆಂಚರು. ಇದನ್ನ ನೆನ್ಪಿಟ್ಕೊಳ್ಬೇಕು. ಮೊದಲು ಬಂದವರು ಪೋರ್ಚುಗೀಸರು 1510ರಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ನಮ್ಮ ಗೋವಾದಲ್ಲಿ ತೆರೀತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮೊದಲು, ಎರಡನೇದಾಗಿ ಡಚ್ಚರು ಬಂದರು, ಅವರ ಕಂಪನಿ ಸ್ಥಾಪನೆ ಆಗಿದ್ದು 1602ರಲ್ಲಿ. ನೆಕ್ಸ್ಟ್ ಇಂಗ್ಲಿಷರು ಬಂದರು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1600ರಲ್ಲಿ. ನೆಕ್ಸ್ಟ್ ಫ್ರೆಂಚರು ಬಂದರು, ಅವರು 1664ರಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ನಮ್ಮ ಭಾರತದಲ್ಲಿ ಶುರು ಮಾಡಿದ್ರು. ಪ್ರಶ್ನೆ ಸಂಖ್ಯೆ 11, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಇದೆ. ಕೊಲಾಚಲ್ ಕದನ ಪ್ರಮುಖವಾಗಿರ್ತಕ್ಕಂಥ ವಿಷಯ ಇಲ್ಲಿ. 1741ರಲ್ಲಿ ನಡೆದ ಈ ಕದನದಲ್ಲಿ ಮಾರ್ತಾಂಡವರ್ಮನು ಡಚ್ಚರನ್ನು ಸೋಲಿಸಿದನು. ಅಲ್ಲಿ ಡಚ್ಚರನ್ನು ಯುದ್ಧ ಕೈದಿಗಳಾಗಿ ಸೆರೆ ಹಿಡಿದ ಮಾರ್ತಾಂಡವರ್ಮ ಡಚ್ ಕೋಟೆಗಳ ವಶ ಅಂತ ಹೇಳಿದೆ. ಡಚ್ಚರ ಕೋಟೆಗಳ ಮೇಲೆ ತಿರುವಾಂಕೂರು ಪಡೆಗಳು ದಾಳಿ ಮಾಡಿ ಏನ್ ಮಾಡಿದ್ರು ಅಂದ್ರೆ ವಶಪಡಿಸಿಕೊಂಡವು. ಇದರಿಂದ ಈ ಯುದ್ಧಗಳನ್ನ ಮಾಡುವ ಮುಖಾಂತರ, ಕದನಗಳನ್ನು ಮಾಡುವ ಮುಖಾಂತರ ಮಾರ್ತಾಂಡವರ್ಮನು ಡಚ್ಚರನ್ನ ನಿಯಂತ್ರಿಸಿದ.
ಪ್ರಶ್ನೆ ಸಂಖ್ಯೆ 12 ಎರಡನೇ ಕರ್ನಾಟಕ ಯುದ್ಧವನ್ನ ವಿವರಿಸಿ ಅಂತ ಇದೆ. ಎರಡನೇ ಕರ್ನಾಟಕ ಯುದ್ಧ ನಡೆದದ್ದು 1749ರಿಂದ 1754. ಇದನ್ನ ನೀವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ಫ್ರೆಂಚರು ಸಲಾಬತ್ ಜಂಗನನ್ನ ಹೈದರಾಬಾದ್ ನಿಜಾಮನನ್ನಾಗಿ ಮಾಡ್ತಾರೆ ಮತ್ತು ಅವನ ರಕ್ಷಣೆಗಾಗಿ ಆ ಸ್ಥಾನದಲ್ಲಿ ತಮ್ಮ ಸೈನ್ಯ ಸಮೇತ ಬುಸ್ಸಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡಿದರು. ಇದು ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕದ ನವಾಬನಾದ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಕದ ರಾಜಧಾನಿ ಅರ್ಕಾಟನ ಮೇಲೆ ದಾಳಿಯನ್ನ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿ ಏನ್ ಮಾಡ್ತಾರೆ, ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನ್ನು ಬಂಧಿಸಿ ಹತ್ಯೆ ಮಾಡ್ತಾರೆ. ಮೊಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಈ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂದ್ರೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಯಾಯಿತು. ಇದನ್ನ ನೀವು ನೆನಪಿಟ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಪ್ರಶ್ನೆ ಸಂಖ್ಯೆ 13 ಪ್ಲಾಸಿ ಕದನಕ್ಕೆ ಕಾರಣಗಳು ಏನು ಅಂತ ತಿಳಿಸಿದ್ದಾರೆ. ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನ ಏನ್ ಮಾಡ್ತಾರೆ, ಬ್ರಿಟಿಷರು ದುರಸ್ತಿ ಮಾಡ್ತಾರೆ. ಇದು ಪ್ಲಾಸಿ ಕದನಕ್ಕೆ ಕಾರಣವಾಗುತ್ತೆ. ಮತ್ತೆ ಕಪ್ಪು ಕೋಣೆಯ ದುರಂತ ಕೂಡ ಇದಕ್ಕೆ ಕಾರಣವಾಗ್ತದೆ. ಇದರಿಂದ ಪರಿಣಾಮಗಳೇನಾಗತ್ತ ಅಂದ್ರೆ ಪ್ಲಾಸಿ ಕದನದಿಂದ ಭಾರತೀಯರಲ್ಲಿದ್ದ ಅನೈತಿಕತೆಯ ಸಂಘಟನೆ ಮತ್ತು ಆ ಕಾಲದಲ್ಲಿದ್ದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನ ಪ್ರದರ್ಶಿಸಿತು. ಮೀರ್ ಜಾಫರ್ನು ಬಂಗಾಳದ ನವಾಬನಾಗ್ತಾನೆ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನ ಪಡೆಯಿತು. ಸಿರಾಜುದ್ದೌಲನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ 17,70,00,000 ರೂಪಾಯಿಯನ್ನ ನೀಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಪ್ರಶ್ನೆ ಸಂಖ್ಯೆ 14 ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳಿದರೆ, ಮೊದಲನೇದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳ ಮೇಲಿನ ತನ್ನ ಹಕ್ಕನ್ನೆಲ್ಲ ಯಾರಿಗೆ ಬಿಟ್ಟುಕೊಡ್ತಾನೆ, ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. ಔಧಿನ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರಕ್ಕಾಗಿ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಯ್ತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನ ಕಂಪನಿ ತನ್ನ ವಶಕ್ಕೆ ಕೈಗೊಳ್ತು. ಇಲ್ಲಿಗೆ 1ನೇ ಪಾಠದ ಅಧ್ಯಾಯಗಳು ಮುಕ್ತಾಯವಾಗ್ತವೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠಗಳನ್ನ ಪ್ರಶ್ನೋತ್ತರಗಳನ್ನ ಬಿಡಿಸ್ತೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪಾಠ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಇದನ್ನ ಶೇರ್ ಮಾಡಿ. ಯಾವ ರೀತಿಯ ವಿಡಿಯೋಗಳನ್ನು ಮಾಡಬೇಕು ಅನ್ನೋದನ್ನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.